ಧನುಸ್ಸು ರಾಶಿ, ಕಾರ್ಯವೈಖರಿಯನ್ನು ಸ್ವಲ್ಪ ಬದಲಾವಣೆ ಮಾಡಿಕೊಳ್ಳಿ. ಕೆಲಸದ ಬಗ್ಗೆ ನಿಮ್ಮ ಗಮನ ಬಹಳ ವಿಶೇಷವಾಗಿರಬೇಕು. ಜೊತೆಗೆ ಏನನ್ನು ನಾನು ಮಾಡ್ತಾ ಇದ್ದೀನಿ ಇದರಲ್ಲಿ ಸರಿತಪ್ಪುಗಳನ್ನು ಹುಡುಕಿ ಉತ್ತಮವಾದ್ದನ್ನು ಆಯ್ಕೆ ಮಾಡಿಕೊಳ್ಳಿ ಅಂತಕ್ಕಂಥದ್ದು. ಆಹಾರ ಬಹಳ ಮಿತವಾಗಿರಲಿ, ಶುದ್ಧವಾಗಿರಲಿ. ಇದರಿಂದಷ್ಟೇ ನಿಮ್ಮ ಆರೋಗ್ಯವನ್ನು ಕಾಯ್ದುಕೊಳ್ಳಿಕ್ಕೆ ಸಹಾಯಕವಾಗುತ್ತೆ ಎನ್ನುವಂಥದ್ದು. ನಿಮ್ಮ ಅಭಿಪ್ರಾಯ ಕೆಲವು ವಿಚಾರಗಳಲ್ಲಿ ಜನಕ್ಕೆ ಇಷ್ಟ ಆಗೋದಿಲ್ಲ. ನೀವು ವಾದ ಮಾಡ್ತೀರಿ, ನಾನು ಹೇಳ್ತಿರುವಂಥದ್ದೇ ಸರಿ ಅನ್ನುವಂಥದ್ದನ್ನು. ಆದರೆ ಅದನ್ನು ಎಲ್ಲರೂ ಒಪ್ಪಬೇಕು ಅಂತ ಹೇಳಿ ಏನಿಲ್ವಲ್ಲ. ಇದರಿಂದ ನೀವು ಬೇಸರಗೊಳ್ತಕ್ಕಂಥದ್ದಿದ್ದೀರಾ, ಅದು ತಪ್ಪಾಗತ್ತೆ ಮತ್ತೆ. ಆದ್ದರಿಂದ ಆ ರೀತಿಯ ಆಲೋಚನೆಗಳು ಬೇಡ. ಹೊಸ ವಿಚಾರಗಳನ್ನು ತಿಳ್ಕೊಳ್ಳೋದಕ್ಕೆ, ಕಲಿಯೋದಕ್ಕೆ, ಮಾಹಿತಿಯನ್ನು ಸಂಗ್ರಹ ಮಾಡಲಿಕ್ಕೆ ಅವಕಾಶಗಳಿರುತ್ತೆ. ಯಾವುದು ಯೋಗ್ಯವೋ ಅಂತಹ ಮಾಹಿತಿಗಳನ್ನು ಸಂಗ್ರಹ ಮಾಡಿ ನಿಮ್ಮ ಜ್ಞಾನಚೀಲದಲ್ಲಿ ಅದನ್ನು ತುಂಬಿಕೊಳ್ಳಿ ಅಂತಕ್ಕಂಥದ್ದು. ವಿದ್ಯಾರ್ಥಿಗಳಿಗೆ ಯಶಸ್ಸಿದೆ. ನಿಮ್ಮ ವಿದ್ಯಾಕ್ಷೇತ್ರದಲ್ಲಿ ಅಪರಿಮಿತವಾದಂತಹ ಸಾಧನೆಯನ್ನು ಮಾಡಲಿಕ್ಕೆ ಅವಕಾಶಗಳು ತನ್ನಿಂದ ತಾನೇ ಒದಗಿ ಬರ್ತಾ ಇದೆ. ಅವೆಲ್ಲದರ ಉಪಯೋಗವನ್ನು ನೀವು ಮಾಡಿಕೊಳ್ಬೇಕಾಗತ್ತೆ. ಅಪರಿಚಿತರಿಂದ ನಂಬಿಕೆ ದ್ರೋಹವಾಗುತ್ತೆ. ಯಾವುದೋ ವ್ಯಕ್ತಿ ನಿಮಗೆ ಪರಿಚಯ ಇರೋದಿಲ್ಲ, ಅವರಿಂದ ಏನೋ ಕೆಲಸವಾಗುತ್ತೆ ಅಂತ ಹೇಳಿ ನಂಬಿ ಅವರ ಜೊತೆಯಲ್ಲಿ ಮಾಡ್ತಕ್ಕಂತಹ ವ್ಯವಹಾರ ನಿಮಗೆ ಮೋಸಕ್ಕೆ ಕಾರಣವಾಗುತ್ತೆ. ಎಚ್ಚರಿಕೆಯನ್ನು ತಪ್ಪಿದರೆ ವಂಚನೆಗೆ ಒಳಗಾಗ್ತೀರಿ. ನರಸಿಂಹನನ್ನು ಪ್ರಾರ್ಥನೆ ಮಾಡಿ. ಶುಭವಾಗಿ. ಮಕರ ರಾಶಿ, ನಿಮ್ಮ ಉದ್ಯೋಗದಲ್ಲಿ, ವ್ಯವಹಾರದಲ್ಲಿ ಮೇಲಧಿಕಾರಿಗಳಿಂದ ನಿಮಗೆ ಪ್ರೋತ್ಸಾಹ ಸಿಕ್ಕತ್ತೆ. ನಾನು ನಿಮ್ಮ ಜೊತೆಗಿದ್ದೀನಿ, ನಿಮ್ಮ ಕೆಲಸವನ್ನು ನೀವು ಮಾಡಿ ಅನ್ನುವಂತಹ ಅಭಯವನ್ನು ಮೇಲಧಿಕಾರಿಗಳು ನಿಮಗೆ ಹೇಳಬಹುದು, ಕೊಡಬಹುದು ಅಂತಕ್ಕಂಥದ್ದು. ಮಕ್ಕಳ ಉಜ್ವಲವಾದಂತಹ ಭವಿಷ್ಯದ ಬಗ್ಗೆ ಸರಿಯಾದ ಮಾರ್ಗದರ್ಶನ ಮಾಡಿ. ನಿಮ್ಮ ಮಾತು ಬಹಳ ಮುಖ್ಯವಾಗುತ್ತೆ. ನೀವು ಮಾಡ್ತಕ್ಕಂತಹ ವ್ಯವಸ್ಥೆಗಿಂತಲೂ ಹೆಚ್ಚಾಗಿ ಮಕ್ಕಳಿಗೆ ನೀವೇನು ತಿಳುವಳಿಕೆಯನ್ನು ಹೇಳ್ತೀರಿ, ಯಾವ ಮಾರ್ಗವನ್ನು ನೀವು ತೋರಿಸ್ತೀರಿ, ಈ ಮಾರ್ಗದಲ್ಲಿ ನೀನು ನಡಿಬೇಕು ಅಂತಕ್ಕಂತಹ ಒಳ್ಳೆಯ ಮಾತೇನಿದೆ ಅದು ಅವರಿಗೆ ದಾರಿದೀಪವಾಗುತ್ತೆ ಹೊರತು ನಿಮ್ಮ ವ್ಯವಸ್ಥೆಗಳಲ್ಲ. ಅದನ್ನು ಆಲೋಚನೆ ಮಾಡಬೇಕಾಗತ್ತೆ. ಕುಟುಂಬದಲ್ಲಿ ಬಂಧುಗಳಿಂದ ದ್ರೋಹವಾಗ್ತಕ್ಕಂತಹ ಸಾಧ್ಯತೆ ಇದೆ. ನಿಮ್ಮ ಬಂಧುಗಳೇ ನಿಮ್ಮ ಇಡೀ ಕುಟುಂಬಕ್ಕೆ ದ್ರೋಹವನ್ನು ಮಾಡ್ತಕ್ಕಂತಹ ಸಾಧ್ಯತೆಗಳು ಹೆಚ್ಚಾಗಿ ಕಾಣ್ತಾ ಇರತಕ್ಕಂಥದ್ದು. ವ್ಯಾಪಾರದಲ್ಲಿ ನಿಮಗೆ ಅನುಕೂಲ ಇದೆ, ಆದರೆ ಮಾನಸಿಕವಾಗಿ ಇಂತಹ ಬಂಧುಗಳು ಏನೋ ಸಮಸ್ಯೆಯನ್ನು ಮಾಡ್ತಾರೆ ಅಂತಾದರೆ ಅದು ನಿಮಗೆ ಯಾವುದರಲ್ಲೂ ಕೂಡ ಆಸಕ್ತಿಯನ್ನು ಉಳಿಸ್ಕೊಳ್ಳೋದಕ್ಕೆ ಅವಕಾಶ ಮಾಡಿಕೊಡೋದಿಲ್ಲ. ಮಾನಸಿಕವಾದಂತಹ ಒತ್ತಡ ಜೊತೆಗೆ ಭಯದ ವಾತಾವರಣವೂ ಕೂಡ ಇರುತ್ತೆ. ಯಾವ ಕ್ಷಣದಲ್ಲಿ ಏನಾಗ್ಬಿಡುತ್ತೋ, ಯಾರು ಏನು ಮಾಡ್ತಾರೋ ಅನ್ನುವಂತಹ ಆತಂಕ ನಿಮ್ಮನ್ನು ಕಾಡುವಂಥದ್ದಾಗತ್ತೆ. ನಿಮ್ಮ ಕಾರ್ಯಕ್ಷೇತ್ರ, ಉದ್ಯೋಗ ಕ್ಷೇತ್ರ, ವಾಣಿಜ್ಯ ಕ್ಷೇತ್ರ, ವ್ಯಾಪಾರ ಕ್ಷೇತ್ರ, ವಿದ್ಯಾಕ್ಷೇತ್ರ ಇವೆಲ್ಲವೂ ಕೂಡ ವಿಸ್ತಾರವಾಗೋದಕ್ಕೆ, ಹೆಚ್ಚಿನದನ್ನು ಕಲೀಲಿಕ್ಕೆ, ಗಳಿಸಲಿಕ್ಕೆ, ಉಳಿಸಲಿಕ್ಕೆ ಅವಕಾಶವನ್ನು ಮಾಡಿಕೊಡುವಂಥದ್ದಿದೆ. ಲಲಿತಾ ಪರಮೇಶ್ವರಿಯನ್ನು ಪ್ರಾರ್ಥನೆ ಮಾಡಿ. ಶುಭವಾಗಿ. ಕುಂಭರಾಶಿ, ಹೆಚ್ಚಾದಂತಹ ಹಣ ಖರ್ಚಾಗತ್ತೆ. ಅಂದುಕೊಂಡಂತಹ ಕೆಲಸದಲ್ಲಿ ಯಶಸ್ಸನ್ನು ಹೊಂದುತ್ತೀರಿ. ಯಾವ ಕೆಲಸ ಆಗಬೇಕು ಅಂತ ನಿಮ್ಮ ಮನಸ್ಸಿನಲ್ಲಿದೆಯೋ ಆ ಕೆಲಸ ಆಗುತ್ತೆ, ಹಣವೂ ಖರ್ಚಾಗತ್ತೆ. ನೀವು ದುಡ್ಡು ಖರ್ಚಾದರೂ ಪರವಾಗಿಲ್ಲ, ಕೆಲಸ ಆಗಬೇಕು ಅನ್ನುವಂತಹ ಮನೋಭಾವದಲ್ಲಿ ನೀವು ಕೂಡ ಇದ್ದ ಹಾಗಿರುತ್ತೆ. ಅದನ್ನು ಗಮನಿಸ್ಕೊಳ್ಳಿ. ಪ್ರಯಾಣದ ಆಲಸ್ಯ, ಸುಸ್ತು, ನಿಮಗೆ ವಿಶ್ರಾಂತಿಯ ಅಗತ್ಯತೆ ಇದೆ ಅನ್ನುವಂಥದ್ದನ್ನು ತೋರಿಸುತ್ತೆ. ಹಿಂದಿನ ದಿನ ಅಥವಾ ಹಿಂದೆ ಮಾಡಿದಂತಹ ಪ್ರಯಾಣದ ಫಲ ಈ ದಿವಸ ಅನುಭವಿಸಬೇಕಾದಂಥದ್ದಿರುತ್ತೆ. ಸ್ನೇಹಿತರ ಭೇಟಿ, ಸಮಯ ವ್ಯರ್ಥ ಇವೆಲ್ಲವೂ ಕೂಡ ಈ ದಿವಸ ನಿಮ್ಮ ಗ್ರಹಗತಿಯ ಪರವಾಗಿ ಇರತಕ್ಕಂಥದ್ದಾಗತ್ತೆ. ಉದ್ಯೋಗದಲ್ಲಿ ಹಿನ್ನಡೆಯಾಗತ್ತೆ. ಆಲಸ್ಯವೇ ಇದಕ್ಕೆ ಕಾರಣ ಅನ್ನುವಂಥದ್ದು ಗೊತ್ತಾಗಬೇಕು. ಬೇರೆಯವರ ವಿಷಯಾಸಕ್ತಿ ಅದು ನಿಮಗೆ ಬೇಕಾಗಿರೋದಿಲ್ಲ. ಯಾರ್ದೋ ವಿಷಯ ಬರುತ್ತೆ, ಅದರ ಬಗ್ಗೆ ಗಂಟೆಗಟ್ಟಲೆ ಚರ್ಚೆ ಮಾಡ್ತೀರಿ, ಮಾತಾಡ್ತೀರಿ. ಅದರ ಅವಶ್ಯಕತೆ ಖಂಡಿತವಾಗಿಯೂ ಕೂಡ ನಿಮಗೆ ಇರುವುದಿಲ್ಲ. ಸಾಯಂಕಾಲದ ಹೊತ್ತಿಗೆ ತುಂಬ ದೊಡ್ಡ ಆತಂಕವನ್ನು ಎದುರಿಸಬೇಕಾದಂತಹ ಪರಿಸ್ಥಿತಿ ಇರುತ್ತೆ. ಗೋಮಾತೆಯ ಪ್ರಾರ್ಥನೆಯನ್ನು ಮಾಡಿ, ಗೋವಿಗೆ ಆಹಾರವನ್ನು ಕೊಡಿ. ಶುಭವಾಗಿ. ಕೊನೆಯದಾಗಿ ಮೀನರಾಶಿ, ಧರ್ಮಗ್ರಂಥಗಳ ಅಧ್ಯಯನದಿಂದ ನಿಮಗೊಂದು ರೀತಿ ವಿಷಯಾಸಕ್ತಿ, ಕುತೂಹಲ ಇವೆಲ್ಲವೂ ಕೂಡ ಬೆಳೀತಾ ಹೋಗಬೇಕು. ಅದಕ್ಕೆ ಅವಕಾಶ ಈ ದಿವಸ ಇದೆ. ನಮ್ಮ ಸನಾತನ ಧರ್ಮವನ್ನು, ನಮ್ಮ ಸಂಸ್ಕೃತಿಯನ್ನು, ಸಂಸ್ಕಾರಗಳನ್ನು ತಿಳ್ಕೊಳ್ತಕ್ಕಂತಹ ಏನೋ ಉತ್ತೇಜನ, ಆಸಕ್ತಿ ನಿಮ್ಮಲ್ಲಿ ಈ ದಿವಸ ಹುಟ್ಟುವಂಥದ್ದು ಮೆಚ್ಚಬೇಕಾದ್ದು. ಕ್ರೀಡಾಪಟುಗಳಿಗೆ ಸಣ್ಣ ಪುಟ್ಟ ಸಮಸ್ಯೆಗಳು ಕಾಣುತ್ತೆ. ವ್ಯಾವಹಾರಿಕವಾಗಿ ಜೊತೆಗೆ ಕೌಟುಂಬಿಕವಾಗಿ ಮುಖ್ಯವಾದಂತಹ ಸಮಸ್ಯೆಗಳು ನಿಮ್ಮನ್ನು ಕಾಡುವಂಥದ್ದಾಗತ್ತೆ. ವಿದ್ಯಾರ್ಥಿಗಳಿಗೆ ಅನುಕೂಲ ಇದೆ.
ಹೆಚ್ಚಿನ ವಿದ್ಯಾಭ್ಯಾಸ ಮಾಡಲಿಕ್ಕೆ ಅವಕಾಶಗಳಿದೆ. ಖಂಡಿತವಾಗಿ ಆ ದಿಶೆಯಲ್ಲಿ ನಿಮ್ಮ ಪ್ರಾಮಾಣಿಕವಾದಂತಹ ಪ್ರಯತ್ನ, ನಿಷ್ಠೆ, ವಿದ್ಯೆಯ ಬಗ್ಗೆ ಆಸಕ್ತಿಯನ್ನು ತೋರಿಸಿ ಅನ್ನುವಂಥದ್ದು. ಜನರ ಮಾತಿಗೆ ಮರುಳಾಗಬೇಡಿ. ಯಾರೋ ಬಣ್ಣ ಬಣ್ಣದ ಮಾತುಗಳನ್ನು ಆಡ್ತಾರೆ, ನಿಮ್ಮನ್ನು ಆಕರ್ಷಣೆ ಮಾಡ್ತಾರೆ, ಅದು ನಿಮ್ಮ ಜೀವನಕ್ಕೆ ತೊಂದರೆಯ ಹಾದಿ ಅನ್ನುವಂಥದ್ದನ್ನು ಅರ್ಥ ಮಾಡಿಕೊಳ್ಬೇಕು. ಪ್ರೇಮಿಗಳಿಗೆ ಅನುಕೂಲ ಇದೆ, ಯಾವುದೇ ರೀತಿಯ ಸ್ವಯಂಕೃತ ಅಪರಾಧಗಳನ್ನು ಮಾಡಿಕೊಳ್ಬೇಡಿ. ನಿಮ್ಮಿಂದ ಯಾವುದೇ ತಪ್ಪುಗಳು ನಡೆಯುವಂಥದ್ದು ಬೇಡ. ಸಮಾಜಕ್ಕೋ ಕಾನೂನಿಗೋ ನೀವು ತಲೆಯನ್ನು ತಗ್ಗಿಸಿ ಉತ್ತರವನ್ನು ಕೊಡಬೇಕಾದಂತಹ ಪರಿಸ್ಥಿತಿಯನ್ನು ತಂದುಕೊಳ್ಬೇಡಿ ಅನ್ನುವಂತಹ ಎಚ್ಚರಿಕೆ. ಜನರ ಜೊತೆ ವಿಶ್ವಾಸವಾದಂತಹ ಮಾತುಗಳನ್ನಾಡಿ. ವಚನೇಕಾ ದರಿದ್ರತ ಅಂತ ಶಾಸ್ತ್ರ ಹೇಳುತ್ತೆ. ಮಾತಾಡೋದಕ್ಕೆ ಏನು ದರಿದ್ರತನ? ಒಳ್ಳೆ ಮಾತುಗಳನ್ನಾಡಿ. ನೀವು ಕೆಟ್ಟ ಮಾತನ್ನಾಡಿದರೆ ಅಥವಾ ಅಸಂಬದ್ಧವಾದಂತಹ ಮಾತುಗಳನ್ನಾಡಿದರೆ ಎದುರುಗಡೆಯವರು ನಿಮಗೆ ಅದಕ್ಕೆ ಸಹಕರಿಸಬೇಕು ಅಂತ ಏನಿಲ್ಲ. ಅವರ ಬಾಯಿಂದಲೂ ಅದೇ ಮಾತುಗಳು ಬಂದರೆ ಆಗ ನಿಮ್ಮ ಬೆಲೆ ಏನಾಯಿತು ಅದನ್ನು ಪ್ರಶ್ನೆ ಮಾಡಿಕೊಳ್ಬೇಕಾಗತ್ತೆ. ಸರಸ್ವತಿಯನ್ನು ಪ್ರಾರ್ಥನೆ ಮಾಡಿ. ಶುಭವಾಗಲಿ.